ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ವೇಳೆ ಸಣ್ಣ ಪುಟ್ಟ ತಪ್ಪಾಗಿರುತ್ತವೆ, ಅದನ್ನೇ ಟಾರ್ಗೆಟ್ ಮಾಡಿ ಕೇಸ್ ಹಾಕೋದು ಸರಿಯಲ್ಲ. ಶಾಸಕ ಅರವಿಂದ ಬೆಲ್ಲದ್. ಧಾರವಾಡದಲ್ಲೇ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ 30 ರಿಂದ 40 ಸಾವಿರ ವಿದ್ಯಾರ್ಥಿಗಳು ಇದ್ದಾಗ ತಳ್ಳಾಟ ಇರೋದು ಸರ್ವೇ ಸಾಮಾನ್ಯ. ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಿಲ್ಲ, ಏನೋ ಸಣ್ಣ ಪುಟ್ಟ ತಳ್ಳಾಟ ಆಗಿರುತ್ತೆ, ಅದನ್ನೇ ಟಾರ್ಗೆಟ್ ಮಾಡಿ ಕೇಸ್ ಹಾಕೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಂದು ಶಾಸಕ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ನಗರದಲ್ಲೇ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಯಾವುದೇ ರೀತಿಯಾದಂತಹ ಕೇಸ್ ಮಾಡಬೇಡಿ. ರಾಜ್ಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾಧ್ಯಕ್ಷ ಕಾಂತಕುಮಾರ್ಗೆ ಅಭಿನಂದನೆ ತಿಳಿಸುತ್ತೇನೆ. ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ನಲ್ಲಿ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರಿಗೂ ಅಭಿನಂದನೆ ತಿಳಿಸುತ್ತೇನೆ. ಬೆಂಗಳೂರಿನಿಂದ ಬಂದು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೈಜೋಡಿಸಿ ನ್ಯಾಯ ಒದಗಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ತುಂಬಾ ಸಂತೋಷದಾಯಕವಾಗಿದ್ದಾರೆ. ಇಡೀ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ಕಿರುವುದು ನಿಟ್ಟುಸಿರು ಬಿಟ್ಟಿದ್ದಾರೆ ಎಂದಿದ್ದಾರೆ. ಇನ್ನು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗುವ ಮೊದಲೇ ಪ್ರಧಾನಮಂತ್ರಿ ಮತ್ತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ರಾಜ್ಯಾದ್ಯಂತ ಹೋರಾಟ ಆಗುವುದಕ್ಕಿಂತ ಮೊದಲೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸರ್ಕಾರದಲ್ಲಿ ಹೇಗೋ ಮುಂದುವರಿಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ನನ್ನ ಒಂದು ಸಜೆಷನ್ ಏನು ಅಂದ್ರೆ, ಮೊದಲು ಏನು ಫಾರ್ಮುಲಾ ಇತ್ತು ಅದನ್ನೇ 15%ಗೆ ಸೇರಿಸಿ, ಆಮೇಲೆ ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 6 ಹಾಗೂ ಲಂಬಾಣಿ ಅಲೆಮಾರಿಗಳಿಗೆ ಕೊರ್ಮ ಸೇರಿ 5% ಮೀಸಲಾತಿ ಇತ್ತು. ಅಲೆಮಾರಿ ಜನಾಂಗದವರಿಗೆ ಇನ್ನೂ 1% ಮೀಸಲಾತಿ ನೀಡಿ ಅಂತ ಒತ್ತಾಯ ಮಾಡಿದ್ವಿ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS TV4 ಧಾರವಾಡ. ನೋಡ್ರಿ, ಇವಾಗ 34 ಸಾವಿರ ವಿದ್ಯಾರ್ಥಿಗಳಿದ್ದಾಗ ಸ್ವಲ್ಪ ದುಡಾಟ ದುಗ್ಸಾಟ ಆಗೋದು ಹಾಗೆ ಆಗ್ತಿತ್ತು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದರೆ ಯಾವುದೇ ರೀತಿ ಮೇಜರ್ ಅಹಿತಕರ ಘಟನೆ ಆಗಿಲ್ಲ. ಸಣ್ಣ ಪುಟ್ಟ ಏನು ಆಗಿರ್ತಾವೆ, ಅದನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕೋದು ಸರಿಯಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಆ ರೀತಿ ಯಾವುದೇ ರೀತಿಯ ಕೇಸ್ಗಳನ್ನ ಆಗ್ರಹ ಮಾಡಬೇಡ್ರಿ. ಕಾಂತಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಶ್ರೀ ಆರ್ ಅಶೋಕ್ ಅವರು ಹಾಗೂ ವಿಧಾನ ಪರಿಷತ್ನಲ್ಲಿ ನಮ್ಮ ನಾಯಕರಾದ ಶ್ರೀ ಚಲವಾದಿ ನಾರಾಯಣಸ್ವಾಮಿ ಅವರು ಬೆಂಗಳೂರಿನಿಂದ ವಿಶೇಷವಾಗಿ ಈ ಹೋರಾಟಕ್ಕೆ ಬಂದು ಇದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದರು. ಹಾಗಾಗಿ ನಮ್ಮ ವಿರೋಧ ಪಕ್ಷದ ಧುರೀಣರಾದ ಆರ್ ಅಶೋಕ್ ಅವರಿಗೆ ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ವಿದ್ಯಾರ್ಥಿ ಸಮುದಾಯ ಮತ್ತು ಅವರ ಪಾಲಕರು ಎಲ್ಲರೂ ಇವತ್ತು ಸಂತೋಷದಿಂದ ಬೀಗ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಜನತೆ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಸಿಕ್ಕಿದೆ ಈ ಹೋರಾಟದಿಂದ, ಅದ್ರ ಸಂಬಂಧ ಒಂದು ರೀತಿ ನಿಟ್ಟುಸಿರು ಬಿಟ್ಟಾರ, ಆಮೇಲೆ ಸಂತೋಷ ಕೂಡ ಆಗಿದ್ದಾರೆ ಅಂತ ಹೇಳಕ್ಕೆ ಸರ್. ಇದು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗೋಕ್ಕಿಂತ ಮೊದಲು ನಾನು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಯಾಕಂದರೆ ಇಲ್ಲೇನು ಡಿಸಿಷನ್ ಆಗಿದೆ ಅಂತ ಇದು ಆಗಿದೆ. ನಾನು ನಿನ್ನೆ ಬೆಳಗ್ಗೆನ ಪ್ರಧಾನಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಬಿ ಅವರಿಗೆ ಇವರಿಗೆಲ್ಲರಿಗೂ ಪತ್ರವನ್ನು ಬರೆದಿದ್ದೆ. ಈಗ ಕೂಡಲೇ ಎಚ್ಚೆತ್ತ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮಂತ್ರಿಮಂಡಲ ಇದಕ್ಕೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ವಿಷಯ ಕೈತಪ್ಪಿ ಹೋಗೋಕ್ಕಿಂತ ಮೊದಲು, ರಾಜ್ಯಾದ್ಯಂತ ಹೋರಾಟ ಶುರು ಆಗೋಕ್ಕಿಂತ ಮೊದಲು ಅವರು ಈ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಈ ರೀತಿಯ ಬೇರೆ ಬೇರೆ ಏನು ಪ್ರೆಷರ್ ಮಾಡಿದ್ವಿ, ಆ ಎಲ್ಲ ಪ್ರೆಷರ್ಗೆ ಇವತ್ತು ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ನಾನು ಅವ್ರಿಗೊಂದು ಫಾರ್ಮುಲಾ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಗೌರ್ಮೆಂಟ್ದಲ್ಲಿ ಹೆಂಗೆ ಮುಂದುವರಿಬೇಕಂತೇಳಿ ಅವರಿಗೆ ಸ್ಪಷ್ಟನೆ ಇಲ್ಲ ಇಂಟರ್ನಲ್ ರಿಸರ್ವೇಷನ್ ಅದ್ರ ಬಗ್ಗೆ. ಅದಕ್ಕೆ ನಾನು ಅವ್ರಿಗೊಂದು ಸಲಹೆ ಕೊಡ್ತಾ ಇದ್ದೇನೆ. ಏನು ಮೊದಲಿಂದ ಏನು ಫಾರ್ಮುಲಾ ಐತಿ ಅದ ರೇಷನ್ನ ಈ 15%ಗೆ ಅಪ್ಲೈ ಮಾಡಿ. ಅಂದ್ರೆ ಈಗ 6 ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 6 ಮತ್ತು ಲಂಬಾಣಿ ಕೊರ್ಮ ಮತ್ತು ಅಲೆಮಾರಿಗಳಿಗೆ ಕೂಡಿ 5% ಅಂತ ಹೇಳಿ ಮಾಡಿದ್ದರು. ನಾವು ಇನ್ನೊಂದು ಒತ್ತಾಯ ಮಾಡಿದ್ವಿ, ಅಲೆಮಾರಿಗಳಿಗೆ ಇನ್ನೂ 1% ಹೆಚ್ಚನ್ನು ಕೊಡ್ರಿ, ಸಪ್ರೇಟ್ 1% ಕೊಡ್ರಿ ಅಂಥೇಳಿ. ಹಾಗಾಗಿ ಆ ರೇಷೋ ಏನೈತಲ್ಲ ಅದು 15%ಅಲ್ಲಿ ಕೂಡ ಅದೇ ರೀತಿಯನ್ನು ಫಿಕ್ಸ್ ಮಾಡಿ. ಈಗ ನಾವು 6, 6, 5 ಮತ್ತು 1 ಕೂಡಿಸಿದ್ರೆ 18% ಆಗ್ತೈತಿ. 100ಕ್ಕೆ 18%ಅಲ್ಲಿ ಈ ರೇಷೋ ಏನು ಬರ್ತೈತೆ 6% ಬರ್ತೈತಿ. ಅದೇ ರೇಷೋನ ಇಲ್ಲೇ ನಾವು ಈಗ ಅವಾಗ 5% ಚಿಲ್ಲರ ಎಡಗೈಗೆ ಬರ್ತೈತಿ, 5% ಚಿಲ್ಲರ ಬಲಗೈಗೆ ಬರ್ತೈತಿ. ಆಮೇಲೆ ಎಲ್ಲ ಕೊರ್ಮ ಲಂಬಾಣಿ ಅವ್ರಿಗೆ 4%
ಅದು ವ್ಯಾಲಿಡೇಟ್ ಆಗುತ್ತೆ, ಯಾಕಂದ್ರೆ ಅದು ಅವಾಗ 50% ದಾಟೋದಿಲ್ಲ. 15 ಆ ರೇಷದಾಗ ಮಾಡಿರ್ತಕ್ಕಂಥದ್ದು ಅದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡೇಟ್ ಆಗೋದಿಲ್ಲ. ಇಲ್ಲ 50 ಈಗಿನ ಸದ್ಯದ ಮಟ್ಟಿಗೆ ಕೇಸ್ ಸುಪ್ರೀಂ ಕೋರ್ಟ್ದಲ್ಲಿ ಕೇಸ್ದಲ್ಲಿ ಇರೋದ್ರಿಂದ 15% ಅದೇ ರೇಷೋದಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. 18 ರೇಷೋ ಹೇಳ್ತಾರೆ, 15% ಅದೇ ರೇಷೋ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವು ಅದಕ್ಕೆ ಕೊಟ್ಟರೆ ಅದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡೇಟ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅಲ್ಲ ಅದಕ್ಕೆ ಏನಿದೆ, ಬೇಸ್ ಏನಿದೆ? ಅಲ್ಲ, ಅದಕ್ಕೆ ಬೇಸ್ ಏನು ತಯಾರು ಮಾಡ್ಕೋಬೇಕು ಅದನ್ನು ಮಾಡ್ಬೇಕು. ಈಗ ಸರ್ಕಾರಿಗೆ ಅಧಿವೇಶನ ಇದ್ದಕ್ಕೆ ಅವರು ಅಮೆಂಡ್ಮೆಂಟ್ ಮಾಡಬೇಕು. ಹೇಗೆ ಅದನ್ನ ಅಮೆಂಡ್ಮೆಂಟಿಗೆ ಸದ್ಯದ ಮಟ್ಟಿಗೆ ಈಗ ಅಮೆಂಡ್ಮೆಂಟ್ ಮಾಡಬೇಕು. ಮಾಡಕ್ಕೆ ಅವ್ರ ಕೈಯಾಗ ಪೆಂಡಿಂಗ್ ಈಗ ಅಮೆಂಡ್ಮೆಂಟ್ ಹೆಂಗೆ ಮಾಡ್ತಾರೆ ಸರ್? ಈ ರೇಷಿಯೋ ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ. ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೋದು, ಏನು ಪ್ರಶ್ನೆ ಇಲ್ಲ. ಸರ್ಕಾರ ಐತಲ್ಲ, ಇದೇ ರೇಷನ್ ಮೇಲೆ ನಾವು ಮಾಡ್ತೇವೆ ಅಂತ ನಾವು ಡಿಸಿಷನ್ ಅವ್ರು ತೆಗೆದುಕೊಳ್ಬೋದು. ಅದಕ್ಕೇನು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ 15% ಬಗ್ಗೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ, ಅಥವಾ 15% ಇಂಟರ್ನಲ್ ರಿಸರ್ವೇಷನ್ ಮಾಡೋದ್ರ ಬಗ್ಗೆ ಕೋರ್ಟ್ನಲ್ಲಿ ಕನ್ಫ್ಯೂಷನ್ ಇಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ 2024 ಸೆಪ್ಟೆಂಬರ್ದಲ್ಲಿನ ಆರ್ಡರ್ ಕೊಟ್ಬಿಟ್ಟೈತಿ, ಇಂಟರ್ನಲ್ ರಿಸರ್ವೇಷನ್ ಸ್ಟೇಟ್ದವ್ರು ಮಾಡ್ಬೋದು ಅಂತೇಳಿ. ಹಾಗಾಗಿ ಆ ಆರ್ಡರ್ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಬೋದು. ಅದ್ರ ಬಗ್ಗೆ ಯಾವುದೇ ರೀತಿಯ ಕೋರ್ಟ್ದಲ್ಲಿ ಪ್ರಾಬ್ಲಮ್ ಇಲ್ಲ. ಅದನ್ನು ಸರ್ಕಾರ ಆ ರೇಷು ನನಗೆ ಎಕ್ಸಾಕ್ಟ್ಲಿ ರೇಷುನ ಕ್ಯಾಲ್ಕುಲೇಟ್ ಮಾಡಿಲ್ಲ. ಆ ರೇಷು ಪ್ರಕಾರ ಈಗ ಸದ್ಯಕ್ಕೆ ಮಾಡಿ ಇಂಪ್ಲಿಮೆಂಟೇಷನ್ ಪ್ರೊಸೆಸ್ ಶುರು ಮಾಡಲಿ. ಅಂದರೆ ಇಂಪ್ಲಿಮೆಂಟ್ ಈಗೇನಿದೆ, ಸರ್ಕಾರ ನೋಟಿಫಿಕೇಷನ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡೋದ್ರೊಳಗೆ ಬೈ ಚಾನ್ಸ್ ಕೋರ್ಟ್ದಿಂದ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಗಲಿಲ್ಲ, ಇದ್ರ ಬಗ್ಗೆ ನಿರ್ಧಾರ ಬರಲಿಲ್ಲ ಅಂತಂದ್ರೆ ಈ ರೇಷು ಇಟ್ಕೊಂಡು ನಾವು ಮಾಡಿರಿ ಅಂತ ಸಜೆಷನ್ ಆಗ್ರಹ ಮಾಡ್ತೀವಿ. ಹೌದು, ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಆದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಶುರು ಆಗ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಅದು ಆಗಲಿಕ್ಕೆ ಒಂದು 2 ತಿಂಗಳದು ಸರ್ಕಾರ ಎಷ್ಟೋ ಫಾಸ್ಟಾಗಿ ಮಾಡಿದ್ರು 1-2 ತಿಂಗಳು ಹಿಡಿತೈತಿ. ಈ 3 ತಿಂಗಳ ಟೈಮ್ದಲ್ಲಿ ಕೋರ್ಟಿಗೆ ಹೋಗಿ ಸರ್ಕಾರ